ಅಮೆರಿಕಾದ ಪಾತಾಳದಲ್ಲಿ ಪತ್ತೆಯಾಗಿದೆ ಭಾರಿ ಗಾತ್ರದ ಶಿವಲಿಂಗ. ಇದನ್ನೆಲ್ಲ ನೋಡಿದ ಮೇಲೆ ನಮಗೆ ಕಟ್ಟ ಕಡೆಯದಾಗಿ ಉಳಿಯುವ ಪ್ರಶ್ನೆ, ಇದು ಭಾರತದಲ್ಲಿ ಯಾಕೆ ಪತ್ತೆಯಾಗಿಲ್ಲ, ಅಮೆರಿಕಾದಲ್ಲೇ ಯಾಕೆ? ಹೀಗೂ ಉಂಟೆ. ನಾವೆಲ್ಲ ಹೀಗೂ ಉಂಟೆ ಫ್ಯಾನ್ಸು, ಹೀಗೂ ಉಂಟೆ ಟೀಮ್ ಇಲ್ಲಿಗೆ ಬಂದಿದ್ರೆ ಈ ತರನೇ ಡೈಲಾಗ್ ಇರ್ತಿತ್ತು ಅಂತ ನಾನು ನಮ್ಮ ಅಣ್ಣ ತಮ್ಮ ಎಲ್ಲ ಮಾತಾಡ್ಕೊಂಡು ಬಂದ್ವಿ. ಆದ್ರೆ ನಿಜವಾಗ್ಲೂ ಪಾತಾಳ ಲೋಕ ಅಂತ ಒಂದಿರುತ್ತೆ, ಅಲ್ಲಿ ದೇವ್ರು ಇರ್ತಾರೆ, ಇಲ್ಲ ಇನ್ನೇನೋ ಇರುತ್ತೆ ಅಂತ ಎಲ್ಲ ನಾವು ಮೂವೀಸ್ ಅಲ್ಲಿ ಅಲ್ಲಿ ಇಲ್ಲಿ ಕೇಳಿರ್ತೀವಲ್ಲ, ಆ ತರದ್ದನ್ನ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಅಮೆರಿಕದ ಈ ತರ ಕೇವನ್ಸ್ ಬರ್ಬೇಕು. ಒಂಥರ ಡಿಫ್ರೆಂಟ್ ವರ್ಲ್ಡ್ ಇದು. ಅಮೆರಿಕದಲ್ಲಿ ಈ ತರ ಕೇವನ್ಸ್ ನ ಸಾಕಷ್ಟು ಕಡೆ ಡಿಸ್ಕವರ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಎಲ್ಲ ಒಂದೇ ತರ ಇರುತ್ತೆ, ಒಂದೊಂದ್ ಸ್ವಲ್ಪ ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಡಿಫರೆನ್ಸಸ್ ಇದ್ದೇ ಇರುತ್ತೆ. ನಾವಿವಾಗ ಬಂದಿರೋದು ಸ್ಯಾನ್ ಆಂಟೋನಿಯೋ ಹತ್ರ ಇರೋ ನ್ಯಾಚುರಲ್ ಬ್ರಿಡ್ಜ್ ಕೇವನ್ಸ್ಗೆ. ಡ್ಯಾಲಸ್ ಇಂದ ಸ್ಯಾನ್ ಆಂಟೋನಿಯೋ ಒಂದು 5 hours ಡ್ರೈವ್ ಆಗುತ್ತೆ. ಸ್ಯಾನ್ ಆಂಟೋನಿಯೋಗೆ ರಿವರ್ ವಾಕ್ ನೋಡಕ್ ಹೋಗಿದ್ವಿ. ವಾಪಸ್ಸು ಆಸ್ಟಿನ್ ಹತ್ರ ಒಂದು ಲಾಂಗ್ ಹಾರ್ನ್ ಕೇವನ್ಸ್ ಇದೆ, ಮುಂಚೆ ಹೋಗಿದ್ವಿ, ಅಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ. ಅದಕ್ ಮುಂಚೆನೆ ಒಂದು ನ್ಯಾಚುರಲ್ ಬ್ರಿಡ್ಜ್ ಕೇವನ್ಸ್ ಅಂತ ಒಂದಿದೆ ಅಂತ ಗೊತ್ತಾಯ್ತು. ಸರಿ, ಇಲ್ಲೇ ಹೋಗೋಣ, ಹೊಸದಾಗಿದೆಯಲ್ಲ, ಬೇರೆಯವ್ರ ಜೊತೆಗೆ ನಾವು ಹೊಸದನ್ನ ನೋಡ್ಬೋದು ಅಂತ ನಾವಿವಾಗ ಇಲ್ಲಿ ಎಂಟ್ರಿ ಕೊಟ್ವಿ. ಅಮೆರಿಕಾದಲ್ಲಿ ಇಂಡಿಯಾದಲ್ಲಿ ಇಲ್ದೇ ಇರೋ ತರ ಏನಾದ್ರೂ ಒಂದು ಯೂನಿಕ್ ಆಗಿರೋದೆಲ್ಲ ತೋರಿಸ್ಲೇಬೇಕಲ್ಲ, ಅದಕ್ಕೆ ಈ ಕೇವನ್ಸ್ ಕರ್ಕೊಂಡ್ ಬಂದ್ವಿ. ನಿಜವಾಗ್ಲೂ ಅವರು ಕೂಡ ಅಂದ್ರು ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಅಂತ.